ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪನಿಗಳ ಆರಂಭ 1984ರಲ್ಲಿ ಪ್ರಾರಂಭವಾಯಿತು ಅಂತಾನೆ ಹೇಳ್ಬೋದು. ಮೊದಲ ಕಂಪನಿ ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ ಬೆಂಗಳೂರಿನಲ್ಲಿ R&D ಕೇಂದ್ರ ಮೊದಲ ಬಾರಿಗೆ ಪ್ರಾರಂಭವಾಯಿತು. 1991ರಿಂದ ಆರ್ಥಿಕ ಸುಧಾರಣೆಗಳು ಪ್ರಾರಂಭವಾಯಿತು. ಬೆಂಗಳೂರಿನ ಮುಖ್ಯ IT ವಲಯಗಳು ವೈಟ್ಫೀಲ್ಡ್ ITPL, ಮಾನ್ಯತಾ ಟೆಕ್ ಪಾರ್ಕ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿಗಳಲ್ಲಿ ಸಾಫ್ಟ್ವೇರ್ ಹಬ್ಗಳು ಪ್ರಾರಂಭವಾಯಿತು. ಮುಖ್ಯ IT ಕಂಪನಿಗಳು ಯಾವುವು ಅಂತ ಹೇಳಿದ್ರೆ ಇನ್ಫೋಸಿಸ್, ವಿಪ್ರೋ, TCS, IBM, ಅಕ್ಸೆಂಚರ್ ಮತ್ತು ಎಂಫಸಿಸ್. ಆದ್ದರಿಂದ ಬೆಂಗಳೂರನ್ನು ಇಂಡಿಯಾದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಯಿತು. ಸಾವಿರಾರು MNC ಮತ್ತು ಸ್ಟಾರ್ಟ್ಅಪ್ ಕಂಪನಿಗಳ ಕೇಂದ್ರ ಬೆಂಗಳೂರು ಅಂತಾನೆ ಹೇಳ್ಬೋದು. 1950ರಿಂದ 1970 ಸಿಲಿಕಾನ್ ವ್ಯಾಲಿಗೆ ಮೊದಲ ಅಡಿಪಾಯ ಯಾವುದು ಅಂತ ಹೇಳಿದ್ರೆ ಹಳೆಯ ದೊಡ್ಡ ಕಂಪನಿಗಳು 1950ರಿಂದ 1970 ಆಸ್ಪಾಸಿನಲ್ಲಿ ಪ್ರಾರಂಭವಾದವು. ಬೆಂಗಳೂರಿನ ಈಗಿನ IT ನಗರವು ಮೊದಲು ಉದ್ಯಾನ ನಗರಿ ಮತ್ತು ಪಿಂಚಣಿದಾರರ ಸ್ವರ್ಗ, ಪ್ರಿಸನರ್ಸ್ ಪ್ಯಾರಡೈಸ್ ಎಂದು ಹೆಸರು ಗಳಿಸಿತ್ತು. ಇಲ್ಲಿ ಹವಾಮಾನ ಬಹಳ ಚೆನ್ನಾಗಿತ್ತು. ಆದರೆ ಈ ಶಾಂತಿಯುತವಾದ ನಗರದಲ್ಲಿ ದೊಡ್ಡ ತಾಂತ್ರಿಕ ಕ್ರಾಂತಿಗೆ ತಳಪಾಯ ಹಾಕಲಾಗಿತ್ತು. ಸ್ವಾತಂತ್ರ್ಯದ ನಂತರ ಸರ್ಕಾರವು ಬೆಂಗಳೂರನ್ನು ದೊಡ್ಡ ಕೈಗಾರಿಕೆಗಳ ಕೇಂದ್ರವನ್ನಾಗಿ ಮಾಡಲು ನಿರ್ಧರಿಸಿತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳು ಮೊದಲು ಇಲ್ಲೇ ಇದ್ದವು. ನಂತರ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ITI ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಇಂತಹ ದೊಡ್ಡ ಸರ್ಕಾರಿ ಕಂಪನಿಗಳು ಬಂದವು. ಈ ಕಂಪನಿಗಳು ವಿಮಾನ, ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಉಪಕರಣಗಳನ್ನು ತಯಾರಿಸುತ್ತಿದ್ದವು. ಇದರಿಂದಾಗಿ ಬೆಂಗಳೂರಿನಲ್ಲಿ ಸಾವಿರಾರು ಉತ್ತಮ ತರಬೇತಿ ಪಡೆದ ಇಂಜಿನಿಯರ್ಗಳು ಮತ್ತು ತಂತ್ರಜ್ಞರು ಹುಟ್ಟಿಕೊಂಡರು. ಇವರೇ ಮುಂದಿನ IT ಕ್ರಾಂತಿಯ ಸೈನಿಕರು. ಹೊಸ ಆರಂಭ ಮತ್ತು ವಿದೇಶಿ ಬೆಳಕು 1980 1980ರ ದಶಕದಲ್ಲಿ ಸರ್ಕಾರವು ಕಂಪ್ಯೂಟರ್ಗಳ ಬಗ್ಗೆ ನಿಯಮಗಳನ್ನು ಸಡಿಲಗೊಳಿಸಿತ್ತು. ಇದು IT ಉದ್ಯಮಕ್ಕೆ ದೊಡ್ಡ ಅವಕಾಶ ನೀಡಿತು. ಈ ಸಮಯದಲ್ಲಿ ಭಾರತದ 2 ಪ್ರಮುಖ ಕಂಪನಿಗಳು ಬೆಂಗಳೂರಿನಲ್ಲಿ ಪ್ರಾರಂಭವಾದವು. ಇನ್ಫೋಸಿಸ್, NR ನಾರಾಯಣ ಮೂರ್ತಿ ಮತ್ತು ಅವರ ಸ್ನೇಹಿತರು ಸೇರಿ ಇದನ್ನು ಪ್ರಾರಂಭಿಸಿದರು. ಭಾರತದಿಂದಲೇ ಅಮೆರಿಕದಂತಹ ದೇಶಗಳಿಗೆ ಸಾಫ್ಟ್ವೇರ್ ಸೇವೆಗಳನ್ನು ನೀಡುವ ಗುರಿ ಅವರದಾಗಿತ್ತು. ವಿಪ್ರೋ ಈ ಕಂಪನಿ ಮೊದಲಿಗೆ ಎಣ್ಣೆ ಮತ್ತು ಇತರ ವಸ್ತುಗಳನ್ನು ತಯಾರಿಸುತ್ತಿತ್ತು. ಆದರೆ ಅಜೀಂ ಪ್ರೇಮ್ಜಿ ಅವರು ಕಂಪನಿಯನ್ನು ಸಂಪೂರ್ಣವಾಗಿ ತಂತ್ರಜ್ಞಾನದ ಕಡೆಗೆ ತಿರುಗಿಸಿದರು. ಈ ಸ್ಥಳೀಯ ಕಂಪನಿಗಳ ಜೊತೆಗೆ ಒಂದು ವಿದೇಶಿ ಕಂಪನಿ ಬೆಂಗಳೂರಿನಲ್ಲಿ ಇತಿಹಾಸವನ್ನೇ ಬದಲಿಸಿತು. ಅದು ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ಸ್. 1985ರಲ್ಲಿ IT ಕಂಪನಿಯಲ್ಲಿ ಭಾರತದಲ್ಲಿ ತನ್ನ ಮೊದಲ ವಿದೇಶಿ ಅಭಿವೃದ್ಧಿ ತಂತ್ರಜ್ಞಾನವನ್ನು ಬೆಂಗಳೂರಿನಲ್ಲಿ ತೆರೆಯಲಾಯಿತು. IT ಕಂಪನಿಯ ಉಪಗ್ರಹದ ಮೂಲಕ ಅಮೆರಿಕದ ಜೊತೆ ಸಂಪರ್ಕ ಸಾಧಿಸಿ ಕೆಲಸ ಮಾಡಲು ಪ್ರಾರಂಭಿಸಿತು. ಈ ಸಮಯದಲ್ಲಿ ಇದು ಒಂದು ಅದ್ಭುತ ಯಶಸ್ಸು ಇಡೀ ಜಗತ್ತಿಗೆ ಒಂದು ಸಂದೇಶ ನೀಡಿಸಿತು. 2000ನೇ ಇಸವಿಯ ನಂತರ ಬೆಂಗಳೂರು ಮತ್ತಷ್ಟು ವೇಗವಾಗಿ ಬೆಳೆಯಿತು ಅಂತಾನೆ ಹೇಳ್ಬೋದು. ವಿದೇಶಿ ಕಂಪನಿಗಳ ಕೇವಲ ಹೊರಗುತ್ತಿಗೆ ಔಟ್ಸ್ಕ್ರಾಚಿಂಗ್ ಕೆಲಸಕ್ಕೆ ಮಾತ್ರವಲ್ಲದೆ ತಮ್ಮದೇ ಆದ ಸಂಶೋಧನೆ ಮತ್ತು ಅಭಿವೃದ್ಧಿ R&D ಕೇಂದ್ರಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದವು. ಗೂಗಲ್, ಮೈಕ್ರೋಸಾಫ್ಟ್, ಸಿಸ್ಕೋ ಮುಂತಾದ ವಿಶ್ವದ ಅತಿ ದೊಡ್ಡ ಕಂಪನಿಗಳು ಬೆಂಗಳೂರಿನಲ್ಲಿ ದೊಡ್ಡ ಕಚೇರಿಗಳನ್ನು ತೆರೆದವು. ಅದರಲ್ಲಿ ಹುಟ್ಟಿಕೊಂಡ ಸ್ಟಾರ್ಟ್ಅಪ್ಗಳು ಫ್ಲಿಪ್ಕಾರ್ಟ್, ಓಲಾ, ಸ್ವಿಗ್ಗಿ, ಝೊಮ್ಯಾಟೊ ಈ ಎಲ್ಲ ದೊಡ್ಡ ಕಂಪನಿಗಳು ಬೆಂಗಳೂರಿನಲ್ಲಿ ಹುಟ್ಟಿ ಜಗತ್ತಿನಾದ್ಯಂತ ಹೆಸರು ಮಾಡಿವೆ.